ದಿನ ಎಲ್ಲರೂ ಸೇರಿ ಚಂಡೀ ಪಾರಾಯಣವನ್ನು ದೇವಿಯ ಅನುಗ್ರಹಕ್ಕೋಸ್ಕರ ಮಾಡಿದ್ದೇವೆ. ಇದು ಮಂಡಲ ಪೂಜೆ. ನನಗೆ ಸ್ವಾಗತ ಮಾಡಿದಾಗ ಈ ಪಾರಿಜಾತ ಬಂದದ್ದು, ಅದರ ಮಾಲೆ. ಪಾರಿಜಾತ ಬಂದದ್ದು ಹೇಗೆ ಗೊತ್ತೋ ಹೇಳಿ ಜೋರಾಗಿ. ದೇವಲೋಕದಿಂದ ಬಂದದ್ದು ಈ ಪಾರಿಜಾತ ಹೂ. ಭೂಮಂಡಲದಲ್ಲಿ ಇರಲಿಲ್ಲ, ಬಂದು ದೇವಲೋಕದಲ್ಲಿ ಬಂದು. ಇವನಿಗೆ ಭೀಮ ದ್ರೌಪದಿಗೋಸ್ಕರ ಹುಡ್ಕೊಂಡು ಹೋದಾಗ, ಸಹಾಯ ಕೇಳೋಕೆ ಹೋದಾಗ ಅಲ್ಲಿ ಹನುಮಂತ ಸಿಗ್ತಾನೆ. ಅದಕ್ಕೂ ಮೊದಲು ಹೋಗ್ಬೇಕಾದ್ರೆ ಈ ಪಾರಿಜಾತದ ಹೂ ನದಿ ಗಂಗೆನ ಹರ್ಕೊಂಬರ್ದಾಗ ಅದನ್ನು ಹುಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆವಾಗ ಅವನಿಗೆ ದಾರಿನಲ್ಲಿ ಹನುಮಂತ ಸಿಗ್ತಾನೆ. ಇದು ಒಂದು ಕಡೆ. ಇದರಲ್ಲಿ ಸತ್ಯಾಸತ್ಯತೆಗಳಿಗಿಂತ ಉಪಕಥೆಗಳು. ಇನ್ನೊಂದು, ನೀವೆಲ್ಲರೂ ಬಹಳಷ್ಟು ಜನ ಗಜಗೌರಿ ವ್ರತ ಮಾಡಿದ್ದೀರಿ. ಯಾರ್ಯಾರು ಮಾಡಿದ್ದಾರೆ ಗಜಗೌರಿ ವ್ರತ? ಕೈ ಎತ್ತಿ. ಕೇಳಿದ್ದೀರಾ? ಗಜಗೌರಿ ವ್ರತ ಅಂತ ಕೇಳಿದ್ದೀರಾ? ಆ ಗಜಗೌರಿ ವ್ರತವನ್ನ ಫಸ್ಟ್ ಯಾರು ಮಾಡಿದ್ರು? ಗಾಂಧಾರಿ ಫಸ್ಟ್ ಮಾಡ್ತಾರೆ. ಯುದ್ಧವನ್ನ ಎಲ್ಲ ಆಗಿ ಯುದ್ಧ ಆಗೋಕ್ಕೂ ಮೊದಲು, ಜೀವಿತ ಕ್ರೀಡೆಗೂ ಮೊದಲು ಏನು ಆಸ್ತಿ ಭಾಗ ಆಗತ್ತೆ, ರಾಜ್ಯ ಭಾಗ ಆಗತ್ತೆ. ಪಾಂಡವರಿಗೆ ಇಂದ್ರಪ್ರಸ್ಥ, ಇವರಿಗೆಲ್ಲ ಹಸ್ತಿನಾಪುರ ಆಗತ್ತೆ. ಆಮೇಲೆ ದ್ರೌಪದಿ ಗಾಂಧಾರಿ ವ್ಯಾಸರನ್ನ ಕರೀತಾಳೆ. ನನ್ನ ಮಕ್ಕಳಿಗೆ ಯಾವ್ದಾದ್ರು ಒಳ್ಳೆ ಬುದ್ಧಿ ಬರೋ ಥರ ಏನಾದ್ರು ಒಂದು ವ್ರತವನ್ನು ಹೇಳ್ಕೊಡಿ ನನಗೆ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರೋ ಥರ ವ್ರತ ಹೇಳ್ಕೊಡಿ ಅಂದಾಗ ಅವಾಗ ವ್ಯಾಸರಿಂದ ಉಲ್ಲೇಖವಾಗಿರ್ತಕ್ಕಂಥದ್ದು ಈ ಗಜಗೌರಿ ವ್ರತ. ಅವಾಗ ವ್ಯಾಸರು ಹೇಳ್ತಾರೆ ಯಾವ ರೀತಿ ಮಾಡಬೇಕು. ಇದನ್ನು ಒಂದು ಮಣ್ಣಿನಲ್ಲಿ ಆನೆಯನ್ನು ಮಾಡಿ, ಆನೆ ಮೇಲೆ ಗೌರಿ ದೇವಿನ ಕೂರಿಸ್ಬಿಟ್ಟು ಅವಳಿಗೆ ವಿಧಿವಿಧಾನವಾಗಿ ಪೂಜೋಪಚಾರಗಳನ್ನೆಲ್ಲ ಮಾಡಿ, ಪೂಜೆಗಳನ್ನು ಮಾಡಿ, ಎಲ್ಲವೂ ಕೂಡ ದಾನವನ್ನು ಮಾಡಬೇಕು. ಮುತ್ತೈದೆಯರನ್ನು ಕರೆಸಿ ದಾನ ಧರ್ಮಾದಿಗಳನ್ನು ಮಾಡಬೇಕು. ಪತಿ ಪತ್ನಿ ಕೂತ್ಕೊಂಡು ಒಟ್ಟಿಗೆ ಪೂಜೆ ಆಗಬೇಕು. ದಂಪತಿಗಳು ಕೂತ್ಕೊಂಡು ಪೂಜೆ ಮಾಡಬೇಕು. ಅವಳು ಬಹಳ ವಿಜೃಂಭಣೆಯಿಂದ ಒಂದು ಆನೆಯನ್ನು ದೊಡ್ಡದಾಗಿ ಮಾಡಿಸಿ, ಅವಳಿಗೇನು ಕಡಿಮೆ ನಿಲ್ಲಿಲ್ವಲ್ಲ ಗಾಂಧಾರಿಗೆ, ದೊಡ್ಡದಾಗಿ ಆನೆಯನ್ನು ಮಾಡಿಸಿ ಒಳ್ಳೆ ಗೌರಿ ವಿಗ್ರಹವನ್ನು ಮಾಡಿಸಿ ಭಾಳ ದೊಡ್ಡದಾಗಿ ಎಲ್ಲರೂ ಕರೀತಾಳೆ. ಕುಂತಿನ ಕರಿಯಲ್ಲ. ಎಲ್ಲರೂ ಹೋಗ್ತಾರೆ. ಕುಂತಿಗೆ ವಿಚಾರ ಗೊತ್ತಾಗುತ್ತೆ. ಭಾಳ ದುಃಖ ಆಗೋಗುತ್ತೆ ಕುಂತಿಗೆ. ನಾವು ಒಂದು ದಿನ ನಾನು ದ್ವೇಷ ಭಾವನೆ ಇಟ್ಕೊಂಡಿಲ್ಲ ಅವಳ ಜೊತೆ, ಭಾಳ ಪ್ರೀತಿ ವಿಶ್ವಾಸದಿಂದ, ಆದರೂ ನನ್ನ ಕರೀಲಿಲ್ವಲ್ಲ ಅವಳ ಜೊತೆ, ಭಾಳ ದುಃಖ. ಅವಳ ದುಃಖನ ಕೇಳಿ ಭೀಮ ಏನು ಮಾಡ್ತಾನೆ, ಏನಾಯ್ತು ಅಂತ ಕೇಳ್ತಾನೆ. ನೋಡಿ ಈ ಥರ ಅವಳು ವ್ರತ ಮಾಡ್ತಾ ಇದ್ದಾಳೆ, ನನಗೆ ಬಹಳ ದುಃಖ ಆಯಿತು, ನನ್ನ ಕರೀಲಿ. ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ, ನೀನೇ ಮಾಡು, ಇಲ್ಲಿಂದ ನೀನೇ ಇಲ್ಲಿ ವ್ರತ ಶುರು ಮಾಡು ಅಂತೇಳಿ ಮಣ್ಣಿನ ರಾಶಿ ಹಾಕಿ ಆನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗೆ ಧರ್ಮರಾಯ ಬಂದು, ಪಂಚಪಾಂಡವರಿಗೆ ಕಣಯ್ಯ ತಾಯಿ ಇವಳು, ಹೋಗಿ ಮಣ್ಣಿನ ಆನೆ ಏನಕ್ಕೆ, ನಮ್ಮ ಗಜಶಾಲೆಯಲ್ಲಿ ಆನೆ ಕಡಿಮೆ ಇದೆಯಾ, ಆನೆ ಕರ್ಕೊಂಬರಯ್ಯ ಅಂತ. ಇವನು ಆನೆ ಕಟ್ತಾನೆ. ಅಟೋದ್ಗೆ ಅರ್ಜುನ ಬರ್ತಾನೆ. ಏನ್ರಯ್ಯ ನಮ್ಮ ತಾಯಿ ಆಗ್ಬಿಟ್ಟು ಈ ಆನೆಗೆ ಪೂಜೆ ಮಾಡೋದು, ಐರಾವತ ಪೂಜೆ ಮಾಡ್ಸೋಣ ಸುಮ್ಮನೆ ಅಂತ. ಅವಾಗ ಐರಾವತನ ಕರೆಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಾಣ ಬಿಡ್ತಾನೆ ಸ್ವರ್ಗಕ್ಕೆ ಅರ್ಜುನ. ಬಾಣ ಬಿಟ್ಟಾಗ ಅವ್ನಿಗೆ ಹೋಗಿ ಆ ಸಿಂಹಾಸನಕ್ಕೆ ಹೋಗಿ ಚುಚ್ಚತ್ತೆ ಬಾಣ. ಗಾಬರಿಯಾಗಿ ಹೋಗ್ತಾನೆ ಇಂದ್ರ. ತೆಗೆದು ನೋಡ್ತಾನೆ, ಅವನಿಗೂ ಸ್ವಲ್ಪ ಮೋಹ ಮಗ ಅಂತ. ನೋಡಿ, ಜೀವಭಾವ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಮೋಹ ಅಂಟುಕೊಳ್ಳುತ್ತೆ. ಆ ಮೋಹದಿಂದ ಈಚೆ ಬರಬೇಕು ಅಂತಂದ್ರೆ ಜ್ಞಾನಾದೇವತು ಕೈಬೇಕು. ಈ ಭಾಗವತದ ಕಥೆನಲ್ಲಿ ಬರಬೇಕಾದ್ರೆ ಕೃಷ್ಣ ಪರಮಾತ್ಮ ಒಂದ್ಸತಿ ಹಲ್ಲುಚ್ತಾ ನಗ್ತಾನೆ. ನಗ್ತಾ ಇದ್ದಾಗ ರುಕ್ಮಿಣಿ ಕೇಳ್ತಾಳೆ, ಏನಕ್ಕೆ ನೀನು ನಗ್ತಾ ಇದ್ದೀರಾ ಅಂತ. ಇಲ್ಲ, ಇದೊಂದು ಇರುವೆ ಒಂದಿಂದೇ ಓಡೋಗ್ತಾ ಇತ್ತು, ಒಂದು ಇರುವೆ, ಅವನು ಹಿಂದಿನ ಒಂದು ಕಲ್ಪದ ಒಂದು ಜನ್ಮದಲ್ಲಿ ಒಂದು ಇಂದ್ರ ಆಗಿದ್ದ ಅವ ಅಂತಾನೆ.
ಅವನು ಇರುವೆ ಆಗಿ ಹುಟ್ಟಿರ್ತಾನವ. ಅಂದರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ, ಬೇರೆ ದಾರಿ ಇಲ್ಲವೇ ಇಲ್ಲ. ಆ ಇಂದ್ರನಿಗೆ ಆ ಬಾಣ ತಗೊಂಡು ಅದರಲ್ಲಿ ಇದ್ದಂಥ ಚೀಟಿ ಓದ್ತಾನೆ, ಐರಾವತನ ಕಳಿಸಿ ನಮ್ಮಮ್ಮ ಗಜಗೌರಿ ವ್ರತ ಮಾಡಬೇಕು ಅಂತಿದ್ದಾಳೆ. ಕೆಂಡಾಮಂಡಲ ಕೋಪ ಆಗೋಗುತ್ತೆ ನಿಮಗೆ. ಆದರೂ ಅಯ್ಯೋ ಮಗ ಕೇಳಿದಾನಲ್ಲ ಅಂತ ಒಂದು ತಕ್ಷಣ ಕಳಿಸ್ಬಿಟ್ರೆ ಈ ಆ ಸಭೆಯವರೆಲ್ಲ ಪ್ರಶ್ನೆ ಮಾಡ್ತಾರಲ್ಲ, ಅವನು ಮಂತ್ರಿಮಂಡಲ ಎಲ್ಲ ಕೇಳತ್ತೆ, ನಿನ್ನ ಮಗ ಅಂತ ಕಳಿಸ್ಬಿಟ್ಟು ಅವನು ಎಷ್ಟು ಅಹಂಕಾರ ಇದೆಯಲ್ಲ, ಅಹಂಕಾರನ ಸ್ವಲ್ಪ ಭಂಗ ಮಾಡು ಅಂತ ಪ್ರಶ್ನೆ ಮಾಡ್ತಾರೆ ಅಂದ್ಬಿಟ್ಟು ಬೃಹಸ್ಪತಿನ ಕೇಳ್ತಾನೆ, ಇದಕ್ಕೇನು ಉತ್ತರ ಕೊಡಲಿ ಅಂತ. ಬೃಹಸ್ಪತಿ ಉತ್ತರ ಹೇಳ್ತಾರೆ, ಅವನಿಗೆ ಬ್ರಿಡ್ಜ್ ಕಟ್ಟಕ್ಕೆ ಕೇಳು, ಇಂದ್ರಪ್ರಸ್ಥದಿಂದ ಸ್ವರ್ಗಕ್ಕೆ ಬ್ರಿಡ್ಜ್ ಕಟ್ಟಕ್ಕೆ ಕೇಳು, ಆಮೇಲೆ ಆನೆ ಕಳಿಸ್ತೀನಿ ಅಂತ ಹೇಳುವಂತ. ಬಾಣದಿಂದ ಬ್ರಿಡ್ಜ್ ಕಟ್ತಾನೆ. ಇಂದ್ರಪ್ರಸ್ಥ ಅಂದರೆ ಡೆಲ್ಲಿ ಟು ಸ್ವರ್ಗ ಹೈವೇ ಇತ್ತು ಒಂದು ಕಾಲದಲ್ಲಿ. ಬ್ರಿಡ್ಜ್ ಕಟ್ತಾನೆ. ಆ ಬ್ರಿಡ್ಜ್ ಕಟ್ಟಿ ಐರಾವತ ಸುಮ್ಮನೆ ಒಂದು ಕಾಲಲ್ಲಿ ಟಚ್ ಮಾಡ್ತೀನಿ, ಇಡೀ ಬ್ರಿಡ್ಜು ಬಿದ್ದೋಗುತ್ತೆ. ಆವಾಗ ಅವನು ಭಂಗ ಹೋಗುತ್ತೆ, ಅವನಲ್ಲಿರ್ತಕ್ಕಂಥ ಅಹಂಕಾರ ಮುರಿಯುತ್ತೆ ಅರ್ಜುನ. ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೋದ ಹಿಡ್ಕೊಂಡ, ಯಾರ ಕಾಲನ ಅಪ್ಪ ಕೃಷ್ಣ, ಅಪ್ಪ ಭಗವಂತ ನೀನೇ ನನ್ನ ಕಾಪಾಡಬೇಕು ಅಂತ ಅವ್ನ ಕಾಲು ಹಿಡ್ಕೊಂಡ. ಕೃಷ್ಣ ಪರಮಾತ್ಮ ಏನಾಯಿತು ಅಂತ ಕೇಳಿದಾಗ ವೃತ್ತಾಂತ ಎಲ್ಲ ಹೇಳ್ತಾರೆ. ಹೇಳ್ಬಿಟ್ಟು ಕೊನೆಗೆ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ಆ ಸುದರ್ಶನ ಚಕ್ರ ಇಂದ್ರಪ್ರಸ್ಥಕ್ಕೂ ಸ್ವರ್ಗಕ್ಕೂ ಸೇತುವೆಯಾಗಿ ನಿಂತ್ಕೊಳ್ಳುತ್ತೆ. ಅವಾಗ ಪ್ರಾರ್ಥನೆಯನ್ನು ಮಾಡ್ಕೊತಾನೆ. ಎಲ್ಲರೂ ಕೂಡ ನತಮಸ್ತಕರಾಗಿ ಪಂಚಪಾಂಡವರು ಕೂತ್ಕೊಂಡು ಆ ಇಂದ್ರನ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನಮ್ಮ ಕಾರ್ಯ ಸಾಫಲ್ಯಗೊಳ್ಳಿ, ಏನು ಗಜಗೌರಿ ವ್ರತ ಮಾಡಬೇಕು ಅಂತ ಸಾಫಲ್ಯಗೊಳ್ಳಿ, ಅದರಿಂದ ಕೃಪೆ ಮಾಡು ನಮ್ಮ ಮೇಲೆ ಅಂತ ಕೇಳಿಕೊಂಡಾಗ, ಶರಣಾಗತಿಯಾಗ, ಅವಾಗ ಇಂದ್ರ ಐರಾವತವನ್ನು, ಕಾಮಧೇನುವನ್ನು, ಈ ಪಾರಿಜಾತವನ್ನು, ಏನು ಇದೆಲ್ಲವನ್ನು ಕೂಡ ಭೂಲೋಕಕ್ಕೆ ಕಳಿಸ್ತಾರೆ. ಅವಾಗ ಅವರು ಆ ಕೃಷ್ಣನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಾಕ್ಷಾತ್ ಆ ಜಗದಂಬೆ ವಿರಾಜಮಾನ ಆಗ್ತಾಳೆ. ಐರಾವತದ ಮೇಲೆ ಗಜಗೌರಿಯಾಗಿ ಕೂತ್ಕೋತಾಳೆ. ಅವಳಿಗೆ ಸಾಕ್ಷಾತ್ತಾಗಿ ಪೂಜೆ ನಡೀತಾಳೆ. ಸಾಕ್ಷಾತ್ತಾಗಿ ಆನೆ ಮೇಲೆ ಕೂರಿಸಿ ಪೂಜೆ ಮಾಡಿದ್ದು ಪಾಂಡವರು, ಕುಂತಿ. ಏಕೆ? ಗಜಗೌರಿ ವ್ರತವನ್ನು ನಾವೇನಕ್ಕೆ ಮಾಡ್ತೀವಿ? ಮಕ್ಕಳ ಶ್ರೇಯಸ್ಸಿಗೋಸ್ಕರ, ಮಕ್ಕಳೆಲ್ಲರಿಗೂ ಒಂದು ಒಳ್ಳೆಯ ಮಾರ್ಗಕ್ಕೆ ಬರಬೇಕು ಅಂತಕ್ಕಂಥದ್ದಕ್ಕೋಸ್ಕರ ನಮಗೆ ತಿಳಿದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕರೆದು ಅದರಲ್ಲಿ ಪಾಲ್ಗೊಳ್ಳಬೇಕು. ಎಸ್ಪೆಷಲಿ ಓರ್ಗಿತ್ತಿರನ್ನೆಲ್ಲ ಕರ್ಕೊಂಡೇ ಹೋಗ್ಬೇಕು ಅಂತ. ಓರ್ಗಿತ್ತಿರಲ್ಲಿ ಒಬ್ಬರು ಬಂದಿಲ್ಲ, ಅಯ್ಯೋ ದುಃಖ ಪಡ್ತು ಅಂತಂದರೆ ಆ ಮಕ್ಳಿಗೆ ಫಲ ಸಿಗಲ್ಲ. ಅದಕ್ಕೆ ಇವಳಿಗೆ ಗಾಂಧಾರಿಗೆ ಸಿಗಲಿಲ್ಲ ಫಲ ಸರಿಯಾಗಿ. ಆಮೇಲೆ ಇವಳು ಇನ್ವೈಟ್ ಮಾಡಿದ್ರು ಕೂಡ ಅವ್ರು ಯಾರೂ ಬರಲಿಲ್ಲ. ಯಾಕೆ ನಾವು ಅದೇ ದಿನ ಅಲ್ಲೂ ಪೂಜೆ ಇತ್ತು, ಅದೇ ದಿನ ಇಲ್ಲೂ. ಆದರೆ ಇಲ್ಲಿ ಸಾಕ್ಷಾತ್ ಐರಾವತದ ಮೇಲೆ ಆ ಜಗದಂಬೆಯನ್ನು ವಿರಾಜಮಾನಗೊಳಿಸಿ ಅವಳನ್ನ ಪಂಚೋಪಚಾರ ಪೂಜೆಯಿಂದ, ಅಷ್ಟೋತ್ತರಗಳಿಂದ ಅವಳನ್ನ ಅರ್ಚನೆಯನ್ನು ಮಾಡಿ ಅವಳಿಗೆ ಆರಾಧನೆಯನ್ನು ಮಾಡಿ ಸುಪ್ರೀತರಾಗ್ತಾರೆ. ಆದ್ದರಿಂದ ಅವರ ಮಕ್ಕಳು ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಕತೆ. ಇದೆಲ್ಲ ಶುರುವಾಗಿ ನಿಮ್ಮ ಪಾರಿಜಾತ. ಯಾವುದು ಪಾರಿಜಾತ ಬಂತು, ಅದು ಕತೆ. ಉಪಕಥೆಗಳು ಭಾಳಷ್ಟಿದೆ. ಯಾಕೆಂದರೆ ಇದು ಸ್ವರ್ಗಕ್ಕೆ ವಾಪಸ್ ಹೋಯಿತು ಅಂತ ಹೇಳ್ತಾರೆ. ಕೆಲವು ಕಡೆ ಇದು ನಿಂತ್ಕೊಳ್ತು ಅಂತಲೂ ಕೂಡ ಉಪಕಥೆಗಳು. ಹೋಯ್ತೋ ನಿಂತ್ಕೊಳ್ತು, ಅದು ನಮ್ಮ ಕೈಗಂತೂ ಬಂದಿದೆ. ಹೌದು. ಸೊ ಈ ಪಾರಿಜಾತ ದೇವಪುಷ್ಪ, ದೇವಿಗಂತೂ ಅತಿ ಪ್ರಿಯವಾಗಿರ್ತಕ್ಕಂಥದ್ದು ಪಾರಿಜಾತ. ಪಾರಿಜಾತದ ಪೂಜೆಯಿಂದ ಮನೋಕಾಮನೆಗಳ ಸಿದ್ಧಿಯಾಗತ್ತೆ ಇದ್ರೂ ಕೂಡ ಅದು ಬಹಳ ವಿಶೇಷವಾಗಿರತಕ್ಕಂಥ ಈ ಗಜಗೌರಿ ವ್ರತವನ್ನು ಒಂದು ಸತಿ ನಾವು ಮಾಡಿಸ್ಬೇಕು ಅಂತ ಸಂಕಲ್ಪ ಉಂಟಾಯಿತು. ಯಾರು ಬಂದಿರು ನನ್ನ ಜೊತೆ? ನೀವು ಅದಕ್ಕೆ ಆನೆ ಮಾಡಬೇಕು. ಶಂಕರ್, ನಿಮ್ಮ ಜೊತೆ ಯಾರಿದ್ರು? ಅನುಬಂಧ. ಇಲ್ಲಿ ಸಾಮಾನ್ಯವಾಗಿ ಇಲ್ಲೆಲ್ಲ ಗಜಗೌರಿ ವ್ರತ ಮಾಡಿಸೋರು ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಒಂದು ಚಿಕ್ಕದು ಒಂದು ಆನೆ ಸಿಗುತ್ತೆ, ಅದ್ರ ಮೇಲೆ ಗೌರಿ ಕೂತಿರೋದು ಫಿಕ್ಸೆಡ್ ಒಂದು ಆನೆ ತರ್ತಾರೆ, ಗಜಗೌರಿ ವ್ರತವನ್ನು ಮಾಡಿಸ್ತಾರೆ. ನಾವು ಯಾಕೆ ನಿಜವಾದ ಆನೆ ಮೇಲೆ ಕೂರಿಸ್ಬಿಟ್ಟು ಜಗದಂಬೆ ಮಾಡಿಸ್ಬಾರ್ದು ಅಂತಕ್ಕಂಥ ಮನಸ್ಸಿಗೆ ಬಂದು ಕರ್ನಾಟಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕನ್ಸಲ್ಟ್ ಮಾಡಿದ್ರು. ನಮಗೆಲ್ಲೂ ಪರ್ಮಿಷನ್ ಸಿಗಲಿಲ್ಲ. ಯಾಕೆಂದರೆ ಅಲ್ಲಿ ಪೂಜೆ ಪುನಸ್ಕಾರ ಕೂತ್ ಮಾಡ್ತೀವಿ, ಅದು ಇಡ್ತೀವಿ ಅಂತ ಒಪ್ಕೊಳ್ಳಿಲ್ಲ.
ಕೊನೆಗೂ ಒಂದು ಹೈ ಇನ್ಫ್ಲೂಯೆನ್ಸ್ ತಂದು ಈ ಕುಶಾಲನಗರದಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಒಂದು ಫಾರೆಸ್ಟ್, ರಿಸರ್ವ್ಡ್ ಫಾರೆಸ್ಟ್, ಅಲ್ಲಿ ಪಬ್ಲಿಕ್ಗೆ ಅಲೋ ಇಲ್ಲ. ಅಲ್ಲೊಂದು 5 ಆನೆ ಸಾಕಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಕಾವೇರಿ ನದಿ ಭಾಳ ಸೊಗಸಾಗಿರ್ತಕ್ಕಂಥ ಸ್ಥಳ. ಕಾವೇರಿ ನದಿ ಹರಿಯುತ್ತೆ. ಅಲ್ಲಿ 5 ಆನೆ ಸಾಕೊಂಡಿದ್ದಾರೆ. ಗುರುಗಳೇ, ನೀವು ಮಾಡೋದಾದ್ರೆ ಇಲ್ಲಿ ಬಂದು ಮಾಡ್ಬೋದು, ಅದೇ ಪ್ರಚಾರ ಮಾಡ್ಕೊಡ್ದು, ಫೋಟೋ ತೆಗಿಬಾರ್ದು. ಅಯ್ಯೋ, ತೊಂದರೆ ಇಲ್ಲ, ಬರ್ತೀನಿ ಬಿಡಿ, ನಮ್ಮ ಪೂಜೆ ಆಗಬೇಕು, ಪ್ರಚಾರ ನನಗೇನಕ್ಕೆ ಆಗಬೇಕು ಅಂದ್ಬಿಟ್ಟು ಒಂದು 20 ಜನ ಹೋಗಿದ್ವಿ ಇಲ್ಲಿಂದ ಟಿ ಮಾಡಿಕೊಂಡು. ಅನುರಾಧವಿಂದ ಸುಮಾರು ಜನ ಇದ್ದರು ಇಲ್ಲಿ. ರಾಮಮೂರ್ತಿ, ಅನುರಾಧ, ಶಂಕರನಾರಾಯಣ, ಪಾರ್ವತಿ, ಇನ್ನೂ ಸುಮಾರು ಜನ ಇದ್ದರು. ಒಂದು 20 ಜನ ಇಲ್ಲಿಂದ ಬೆಳಗಿನ ಜಾವ ತಿಂಡಿ ಮಾಡಿಕೊಂಡು ಅಲ್ಲೊಂದು 50 ಜನ ಸೋಲಿಗರಿದ್ದರು. ಅವ್ರಿಗೆಲ್ಲರಿಗೂ ಬಟ್ಟೆ, ಬರೆ, ಊಟ ತಿಂಡಿ ಸಾಮಾನು ಎತ್ಕೊಂಡು ಅಲ್ಲಿಂದ ಹೋಗಿ ಫಸ್ಟು ಪ್ರಸಾದ ಮಾಡಿ, ಏನೋ ಭಗವಂತ ಅಹಂ ವೈಶ್ವಾನರಭೂತ ಪ್ರಾಣಿನಾಮ ದೇಹಮಾಶ್ರಿತ ಅಂತ ಅವನಿಗೆ ತೃಪ್ತಿಪಡಿಸಿ ಫಸ್ಟು. ಆಮೇಲೆ ಎಲ್ಲ ಇಷ್ಟಿತ್ತಪ್ಪ ಅರಿಶಿಣದಲ್ಲಿ ಉಂಡೆಯನ್ನು ಮಾಡಿ 5 ಆನೆಗಳಿಗೆ ಸೀರೆ ಉಡಿಸಿ ಅದು ತಲೆ ಮೇಲೆ ಆ ಅರಿಶಿಣದಿಟ್ಟು ಅದಕ್ಕೆ ಗೌರಿಯನ್ನು ಆಹ್ವಾನ ಮಾಡಿ ದಂಪತಿಗಳಿಂದ ಅದಕ್ಕೆಲ್ಲ ಪೂಜೆ ಮಾಡಿಸಿದ್ರು. ಸಂಕಲ್ಪ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಸಮಯ ಅನ್ನೋದು, ಎಕ್ಸಾಮ್ ಟೈಮ್ ನಾವು ಹೋದಾಗ ಜನವರಿನ ಎಕ್ಸಾಮ್ ಆಗಿತ್ತು. ಇದು ಏನೋ ಆ ಒಂದು ಸಮಯ ಅಲ್ಲಿ ಕರ್ನಾಟಕದ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಉತ್ತೀರ್ಣರಾಗಲಿ ಎಕ್ಸಾಮ್ಗಳಲ್ಲಿ ಅಂತಕ್ಕಂಥ ಸಂಕಲ್ಪ ತಗೊಂಡು ಪೂಜೆ ಮಾಡಬೇಕು. ಕಾಕತಾಳೀಯ ಫಸ್ಟು ಕರೋನಾ ಅಟ್ಯಾಕ್ ಆಗಿ ಎಕ್ಸಾಮ್ ಎಲ್ಲರೂ ಗ್ರೇಸ್ ಪಾಸ್ ಮಾಡಿಸ್ಬಿಡ್ತು. ಕಾಕ ಆಗಮನ ಆಯ್ತು, ತಾಡಪತ್ರ ಪತನ ಆಯ್ತು ಅಂತ ಅರ್ಥ ಆಯ್ತು. ಆ ಕಾಗೆ ಬಿದ್ದಿದ್ದಕ್ಕೂ ಆ ತಾಡಪತ್ರ ಬಿದ್ದಿದ್ದಕ್ಕೂ ಸಂಬಂಧ ಇಲ್ಲ. ಆದರೆ ನಾವೇನು ಅನ್ಕೋಬೋದು, ನೋಡೋ ಪೂಜೆ ಮಾಡಿದ ಫಲ ಎಲ್ಲರೂ ಪಾಸ್ ಆಗೋರು ಕರ್ನಾಟಕದಲ್ಲಿ ಅನ್ಕೋಬೋದು. ಅದೆಲ್ಲೂ ಕೂಡ ಕಾಕತಾಳೀಯ ಈ ಒಂದು ಘಟನೆಯೂ ಕೂಡ ನಡೀತು. ನಾವು ಅಲ್ಲಿ ಹೋಗಿ ಪೂಜೆ ಮಾಡಿದಾಗ ಅತಿ ವಿಶೇಷ ಮತ್ತು ಇದೆ. ಮತ್ತು ಒಂದ್ಸತಿ ಮಾಡಬೇಕು ಅಂತಕ್ಕಂಥದ್ದು ಬಹಳ ಇಚ್ಛೆ ಇದೆ. ಆದರೆ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ನಮಗೆ ಆ ಒಂದು ಅನುಮತಿ ಇಲ್ಲ. ಒಂದು ಆನೆ ತಂದು ಪೂಜೆ ಮಾಡೋಕ್ಕೆ ಲೈನಿಗೆ ಒಂದು 108 ಆನೆ ನಿಲ್ಸಿ ಪೂಜೆ ಮಾಡೋಕ್ಕೆ ಭಾಳ ವ್ಯತ್ಯಾಸ ಇದೆ. ಒಂದು 108 ದಂಪತಿಗಳು ಒಂದು 108 ಆನೆ ನಿಲ್ಸಿ ಮಾಡಿಸ್ಬೇಕಂದ್ರೆ ಭಾಳ ಒಂದು ಕನಸಿದೆ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅವಾಗ ಮತ್ತೆ ಇದರಲ್ಲೆಲ್ಲ ಜೈಪುರ್ಗೆ ಹೋಗಿ ಅಲ್ಲೆಲ್ಲ ವಿಚಾರ, ಅಲ್ಲಿ ಆನೆಗಳಿದೆ, ಅಲ್ಲಿ ಬಿಡ್ತಾರೆ ಪೂಜೆ ಮಾಡಲಿಕ್ಕೆ. ಏನು ಇಲ್ಲ, ಅಲ್ಲಿ ಗೊತ್ತಿಲ್ಲ. ಕೇರಳ ವಿಚಾರಿಸಿಲ್ಲ ನಾನು. ರಾಜಸ್ಥಾನ ವಿಚಾರಿಸಿದಾಗ ಅಲ್ಲಿ ಒಪ್ಕೊಂಡಿದ್ರು. 102, 103 ಆನೆ ಇದೆ ಆ ಒಂದೇ ಪ್ಲೇಸಲ್ಲಿ. 98 ಆನೆ ಒಂದೇ ಪ್ಲೇಸಲ್ಲಿದೆ, ಮಿಕ್ಕಿದ ಆನೆ ಬೇರೆ ಕಡೆಯಿಂದ ತರಿಸ್ತೀವಿ ಅಂತ ಒಪ್ಕೊಂಡಿದ್ರು. ಅಷ್ಟೊತ್ತಿಗೆ ಸೆಕೆಂಡ್ ವೇವ್ ಬಂದು ಆ ಒಂದು ಕೂಡ ನಿಂತ್ಕೊಳ್ತು. ಮತ್ತು ಆ ಜಗದಂಬೆ ಇಚ್ಛೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅವಾಗ ಎಲ್ಲರೂ ಹೋಗೋಣಂತೆ, ಎಲ್ಲರೂ ದಂಪತಿಗಳು ಹೋಗಿ ಅದಕ್ಕೆಲ್ಲರೂ ಪೂಜೆ ಮಾಡ್ಕೊಂಡು ಬರೋಣಂತೆ. ಈ ಒಂದು ಪಾರಿಜಾತದಿಂದ ಗಜಗೌರಿ ವ್ರತದ ಒಂದು ಕತೆ ಬಂತು. ಬಹಳ ಸಂತೋಷವಾಯಿತು. ನೀವು 100 ಜನ ಸೇರಿ 105 ಜನ ಸೇರಿ ಮಾಡಿರ್ತಕ್ಕ, ಇನ್ನೂ ಸ್ವಲ್ಪ ಇದೇ 105 ಜನ ವಾರನೂ ಸೇರಬೇಕು. ಅದೇಷ್ಟು ಹೊರಗಡೆ ಈ ಥರ ಎಲ್ಲೂ ಆಗಿಲ್ಲ. ಸೀದಾ ನಿಮ್ಮ ಆಶ್ರಮ ಇದೆ, ಏನು ನಂದಲ್ಲ, ಅದು ನಿಮ್ಮ ಆಶ್ರಮ. ಅದು ಸೀದಾ ಬನ್ನಿ, ಗುರುಗಳೇ ಬರ್ತಾ ಇದ್ದೀವಿ, ಅದಕ್ಕೆಲ್ಲ ಏನು ಬೇಕೋ ವ್ಯವಸ್ಥೆ ನಾವು ಮಾಡೋಣ ಅಂತ, ಏನೋ ಅದಕ್ಕೆಲ್ಲ ಅರೇಂಜ್ಮೆಂಟ್ ಏನು ಬೇಕೋ ನಮ್ಮ ರಾಮಚಂದ್ರ ಇದ್ದಾರೆ, ಏನು ತಲೆ ಕೆಡಿಸ್ಕೋಬೇಕಾದಿಲ್ಲ, ಏನೋ ಎಲ್ಲ ವ್ಯವಸ್ಥೆ ಆಗುತ್ತೆ. ಸೀದಾ ಬಂದು ಪಾರಾಯಣ ಮಾಡಿ ಆದಷ್ಟು ಬೇಗ ನಾವು ಲಕ್ಷ್ಯವನ್ನು ಮುಟ್ಟಬೇಕು. ನಮ್ಮ ಲಕ್ಷ್ಯಕ್ಕೆ ಲಕ್ಷ್ಯನೇ ಆಗಬೇಕು. ಏನು ಹೌದು, ಆ ಲಕ್ಷ್ಯ ಏನಿದೆ, ಲಕ್ಷ್ಯ ಕಂಪ್ಲೀಟ್ ಆಗಬೇಕು. ಅದಾಗಬೇಕು ಅಂತಂದರೆ ನಿಮ್ಮಗಳ ಸಹಕಾರ ಇಲ್ಲ ಅಂದ್ರೆ ಆಗೋದಿಲ್ಲ. ಸಂಕಲ್ಪ ನಾನು ತಗೊಂಡಿಲ್ಲ. ಯಾರು ತಗೊಂಡಿರೋದು ಸಂಕಲ್ಪ? ಒಳ್ಳೇದಾಗಲಿ, ಭಗವತಿ ಒಳ್ಳೇದು ಮಾಡಲಿ, ಹೆಚ್ಚಿನ ಶಕ್ತಿ ಸಾಮರ್ಥ್ಯ ನಿಮಗೆ ಕೊಡಲಿ. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ನಿಮಗೆ. ಯಜ್ಞ ಯಾಗಾದಿಗಳಿಂದ ಪರೋಪಕಾರದಿಂದ ಆಗ್ತಕ್ಕಂಥ ಪುಣ್ಯದ ಫಲ ಮತ್ತೊಂದಿಲ್ಲ.
ನಾನು ಶಿವಪುರಾಣನ ಕ್ಲಾಸ್ ಮಾಡ್ತಾಯಿದ್ದೀನಿ, ಒಬ್ಬರನ್ನೇ ಕೂರಿಸ್ಕೊಂಡು. ಯಾಕಂದರೆ ಅವರು ಒಂದು ತಿಂಗಳು ಸಾಧ್ವಿ ಅವರು ಸನ್ಯಾಸಿನೊಬ್ಬರು ಇದ್ದಾರಲ್ಲ ಆಶ್ರಮದಲ್ಲಿ, ಸಾಧ್ವಿ ದೊಡ್ಡವರು, ಅವರು ಒಂದು ತಿಂಗಳು ನಿರಂತರವಾಗಿ ಚಿಕ್ಕಪೇಟೆಯಲ್ಲಿ ಶಿವಪುರಾಣದ ಕಥೆ ಮಾಡ್ತಾ ಇದ್ದಾರೆ, ಡೈಲಿ 2 ಅವರ್. ಇವತ್ತು 4ನೇ ದಿನ. ಸೊ ಅವ್ರಿಗೆ ಕ್ಲಾಸ್ ತಗೋತಾ ಇದ್ದೀನಿ, ಯಾವ ರೀತಿ ಏನೇನು ಹೇಳಬೇಕು, ಮುಖ್ಯವಾಗಿ ಏನೇನು ಮಾತನಾಡಬೇಕು. ಅದರಲ್ಲಿ ಉಲ್ಲೇಖ ಬರುತ್ತೆ, ಲೋಕಹಿತ ಕಾರ್ಯದಿಂದ ನಿನಗೇನು ಫಲ ಅಂತ. ಈಗ ನಾವೆಲ್ಲರೂ ಕೂಡ ಕಾಮ್ಯಕರ್ಮವನ್ನು, ಮೆಜಾರಿಟಿ ಕಾಮ್ಯಕರ್ಮವನ್ನು ನಾವು ಮಾಡ್ತಕ್ಕಂಥದ್ದು. ಅದೇ ನಿಮ್ಗಳನ್ನ ಹೊರತುಪಡಿಸಿ ನೀವೆಲ್ಲರೂ ಮಾಡ್ತಾ ಇರೋದು ಲೋಕಹಿತವಾಗಿರ್ತಕ್ಕಂಥ ಕಾರ್ಯ. ಕಾಮ್ಯಕರ್ಮ ಮಾಡಿದ್ರೆ ಭಗವತ್ ಕೃಪೆ ಇದೆ. ಆದರೆ ಆ ಕಾಮ್ಯ ಕರ್ಮದಿಂದ ನನಗೇನು ಉತ್ಪತ್ತಿಯಾಗತ್ತೆ ಅಂತಂತಂದರೆ, ನನ್ನ ಕಾಮನೆಗಳು ಇಹಲೋಕದಲ್ಲೇ ಈ ಒಂದು ಇದರಲ್ಲೇ ಪರಿಪೂರ್ಣ ಆಗಿ ಮುಗಿದೋಗುತ್ತೆ. ಮತ್ತೆ ಏನಾರು ಪುಣ್ಯ ಗಿಣ್ಯ ಇತ್ತು ಅಂದರೆ ಮತ್ತೆ ಪುನರಪಿ ಜನನ ಪುನರಪಿ ಮರಣ ಮತ್ತೆ ಇಲ್ಲಿ ಆಗತ್ತೆ. ಆದರೆ ಲೋಕಹಿತದಿಂದ ಅಂತಃಕರಣ ಸಿದ್ಧಿ ಆಗುತ್ತೆ. ಭಗವತ್ ಪ್ರೀತ್ಯರ್ಥೆ ಲೋಕಹಿತಾರ್ಥಾಯ ನಾವೇನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಷ್ಟು ವರ್ಷಗಳಿಂದ, ಆ ಲೋಕಹಿತದಿಂದ ಆದಾಗ ಮಾತ್ರ ಶಿವಲೋಕ ಪ್ರಾಪ್ತಿ, ಇಲ್ಲ ಊರ್ಧ್ವಲೋಕ ಪ್ರಾಪ್ತಿ ಅಂತ ಹೇಳಿ. ನತು ಕಾಮ್ಯಕರ್ಮ. ನೀವು ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಲೋಕಹಿತ ಕಾರ್ಯ. ಆದರೆ ಲೋಕಹಿತ ಕಾರ್ಯದಿಂದ ಲೋಕಕ್ಕೊಳ್ಳೇದಾಗ್ತಾ ಇದ್ದು, ನಾನು ಬಹಳಷ್ಟು ಸತಿ ಹೇಳಿದ್ದೀನಿ, ನನ್ನನ್ನು ಹೊರತುಪಡಿಸಿ ಬೇರೆ ಯಾವ ಲೋಕನೂ ಇಲ್ಲ. ನಾವು ಪದೇ 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 ಹೇಳ್ತಾನೆ ಇರ್ತೀವಿ. ನನ್ನ ದೃಷ್ಟಿಯನ್ನು ನಾನು ಬದಲಾಯಿಸಿಕೊಂಡಾಗ ನನ್ನ ಮುಂದೆ ಇರತಕ್ಕಂಥ ಪ್ರಪಂಚ ಬದಲಾವಣೆ ಆಗೋಗುತ್ತೆ. ನನ್ನ ಮುಂದೆ ಇರತಕ್ಕಂಥ ಶತ್ರು ಮಿತ್ರನಾಗ್ಬೋದು, ಇಲ್ಲ ನನ್ನ ಮಿತ್ರ ಶತ್ರುನೂ ಆಗ್ಬೋದು. ಯದ್ಭಾವಂ ತದ್ಭವತಿ. ನಾನು ನೋಡ್ತಕ್ಕಂಥ ಯೋಚನಾಲಹರಿ ವಿಚಾರದ ಆಧಾರದ ಮೇಲೆ ಪ್ರಪಂಚ ನಿಜವಾಗ್ಲೂ ಹೊರಗಡೆ ಇದೆಯಾ ಅಂದರೆ ಖಂಡಿತ ಇಲ್ಲ. ಪ್ರಪಂಚ ಇರತಕ್ಕಂಥದ್ದಲ್ಲಿ ಒಳಗಡೆ. ನನ್ನ ಒಳಗಡೆ ಇರೋದನ್ನ ನಾನು ಹೊರಗಡೆ ನೋಡಕ್ಕೆ ಶುರು ಮಾಡ್ತಿದ್ದೀನಿ ಅಷ್ಟೇ. ಯಾವಾಗ ಲೋಕಹಿತ ಕಾರ್ಯವನ್ನು ಮಾಡ್ತಿದ್ದೀವಿ ಅಂದರೆ, ಲೋಕಕ್ಕೆ ಒಳ್ಳೆದಾಗಲಿ ಅಂತ ಮಾಡ್ತಾ ಇದ್ದೀವಿ ಅಂತಂದರೆ, ಅದರ್ ಸೈಡ್ ಆಫ್ ದಿ ಕಾಯಿನ್ ಏನು, ನನ್ನ ಒಳಗಡೆ ಇರತಕ್ಕಂಥ ಲೋಕ ಸೆರು ಹೋಗ್ಲಿ ಅಂತ. ಅಂದ್ರೇನು, ನನ್ನ ನೋಡ್ತಕ್ಕಂಥ ದೃಷ್ಟಿ ಸೆರವಾಗಬೇಕು ಅಂತಕ್ಕಂಥದ್ದು. ಆ ವಸುಧೈವ ಕುಟುಂಬಕಂ ಅಂತಕ್ಕಂಥ ಭಾವನೆ ನನಗೆ ಯಾವಾಗ ಉಂಟಾಗುತ್ತೆ, ಅವಾಗೇನಾಗುತ್ತೆ, ನನ್ನಲ್ಲಿ ಅಮಿತ ಫಲ, ಅಲ್ಲಿ ನಮಗೆ ಇನ್ಫಿನೈಟ್ ಫಲ ಸಿಗುತ್ತೆ ಅಂತ ನಾನು ಶಿವಪುರಾಣದಲ್ಲಿ. ನಿನಗೆ ಅವನು ಏನು ಹೇಳ್ತಾನೆ ಅಂತಂದರೆ, ಸುಮ್ಮನೆ ಸ್ವಲ್ಪ ದಿನ ಅಲ್ಲ, ನೀನಿಚ್ಛೆ ಪಟ್ಟಷ್ಟು ದಿನ ನೀನು ಅಲ್ಲಿ ಪ್ರಾಪ್ತಿಯನ್ನು ಹೊಂದಬಹುದು ಅಂತ. ಲೋಕಹಿತದಿಂದ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಕ್ಕೆ ಆಧಾರನ ಹೇಳ್ತಾರೆ. ನೆನ್ನೆ ನಾನು ಪಾಠ ಮಾಡಿದ್ದೆ, ಅದಕ್ಕೆ ಜ್ಞಾಪಕ ಬಂತು ಹೇಳಿದೆ. ಅದರಿಂದ ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇನ್ನೂ ಹೆಚ್ಚಾಗಿ ಸೇರಿಕೊಂಡು, ಭಾಳಷ್ಟು ಸತಿ ಹೇಳಿದೆ, ಇಲ್ಲಿ ಭಾಳಷ್ಟು ಜನ ಕರ್ಕೊಂಬಂದು ಹೊಸದಾಗಿ ಪಾಠ ನಡೀತಾನೆ ಇದೆ. ಇಲ್ಲಿ ಭಾಳ ಬ್ಯುಸಿ ಆಗಿರೋದು, ಒಂದು ಯಾರು ಕ್ಲಾಸ್ ನಡೆಸ್ತಾ ಇರೋದು ಅನುರಾಧ ಮತ್ತು ಗಾಯತ್ರಿ, ರೆಗ್ಯುಲರ್ ಕ್ಲಾಸ್ ನಡೀತಾನೆ ಇದೆ. ಆಮೇಲೆ ರಾಮ್ ಅವತ್ತಿಂದ ಬಿಟ್ಟಿಲ್ಲ, ಒಂದು 15 ದಿನ ಮುಗೀತು. ಆಮೇಲೆ ಹಬ್ಬ ಅಂತಂದರೆ ಒಂದು 10 ದಿನ ಗ್ಯಾಪು. ಗುರುಗಳ ಯಾವತ್ತು ಫ್ರೀ ಇದ್ದೀರಾ ಕರ್ಕೊಂಡ್ಬಿಡ್ತಾರೆ. 20 ಜನ, 50 ಜನ, 30 ಜನ, 10 ಜನ ನಿರಂತರವಾಗಿ ಯಾರ್ಯಾರು ಕಲ್ತ್ಕೊಂಡಿದ್ದೀರಾ ಒಬ್ಬೊಬ್ಬರನ್ನ ಇಬ್ಬೊಬ್ಬರನ್ನ ಕರ್ಕೊಂಬಂದು ಜಾಯ್ನ್ ಮಾಡಿಸಿ. ಅವಾಗೇನಾಗುತ್ತೆ, ಆ ಪುಣ್ಯದ ಫಲ ನಿಮಗೂ ಸಿಗುತ್ತೆ. ಗೊತ್ತಾಯ್ತಲ್ಲ, ನೀವು ಪಾಠ ಮಾಡಿ ಬಿಡಿ, ಪಾಠ ಮಾಡೋರ ಹತ್ರ ಕರ್ಕೊಂಬಂದು ಸೇರಿಸಿದ್ರೆ ಆ ಪುಣ್ಯ ನಿಮಗೆ ಸಿಗ್ತಕ್ಕಂಥದ್ದು. ಭಗವತಿ ಒಳ್ಳೇದು ಮಾಡಲಿ. ನಮ್ಮ ಲಕ್ಷ್ಯದ ಕಡೆ ಲಕ್ಷ್ಯವನ್ನಿಟ್ಟು ಲಕ್ಷ್ಯವನ್ನು ಪರಿಪೂರ್ಣ ಮಾಡೋಣ. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ